ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 48. ಪಪ್ಪ, ನಾವು ಈ ರೀತಿ ಬೈಕಿನಲ್ಲಿ ಲಾಂಗ್ ಡ್ರೈವ್ ಹೋಗಿ ತಿಂಗಳುಗಳೇ ಆಯಿತು. ನಿಮ್ಮ ಜೊತೆ ಹಿಂದೆ ಕುಳಿತು ಹೀಗೆ ಬೈಕಿನಲ್ಲಿ ಹೋಗುತ್ತಿದ್ದರೆ ನನಗೆ ಎಷ್ಟು ಖುಷಿಯಾಗುತ್ತದೆ ಗೊತ್ತಾ ಎಂದು ಮುಂದೆ ಬೈಕ್ ಓಡಿಸುತ್ತಿದ್ದ ಮಿಥುನ್ ಅವರ ಕುತ್ತಿಗೆಯನ್ನು ಎರಡೂ ಕೈಯಿಂದ ಬಳಸಿ ಖುಷಿಯಿಂದ ಹೇಳಿದನು ಧನುಷ್. ಬರೀ ನನ್ನ ಜೊತೆ ಹೋಗುವುದೇ ಆಯಿತು, ಹುಡುಗಿಯ ಜೊತೆ ಯಾವಾಗ ಹೋಗ್ತೀಯಾ ಎಂದು ಬೈಕ್ ಓಡಿಸುತ್ತಲೇ ಮುಗುಳು ನಗೆಯಿಂದ ಹೇಳಿದರು. ಪಪ್ಪ, ನಾನು ಒಂದು ಹೇಳಿದರೆ ನೀವು ನನಗೆ ಒಂದು ಹೇಳುತ್ತಿದ್ದೀರಾ. ಈಗ ಆ ವಿಚಾರ ಬೇಕಾ? ಬೇಕು ಮಗನೇ. ನಿನಗೆ ಆಗಲೇ 30 ದಾಟಿದೆ. ಇನ್ನು ಯಾವಾಗ ಮದುವೆಯಾಗಬೇಕು ಎಂದು ನಿರ್ಧಾರ ಮಾಡಿದ್ದೀಯಾ? ನೀನು ಒಂದು ಹುಡುಗಿಯನ್ನಾದರೂ ಪ್ರೀತಿಸಿದ್ದರೆ ನಮಗೆ ಹುಡುಗಿ ಹುಡುಕುವ ತಾಪತ್ರೆಯಾದರೂ ತಪ್ಪುತ್ತಿತ್ತು. ಆದರೆ ನೀನು ಹುಡುಗಿಯರು ಎಂದರೆ ಮಾರು ದೂರ ಓಡುತ್ತೀಯ. ಅಯ್ಯೋ ಪಪ್ಪ, ಆ ವಿಚಾರ ಬಿಟ್ಟು ಬೇರೆ ವಿಷಯ ಮಾತನಾಡಿ ಎಂದು ಸೋತ ಧ್ವನಿಯಲ್ಲಿ ಹೇಳಿದನು. ಅವನ ಮಾತಿಗೆ ನಗುತ್ತಲೇ ಬೈಕ್ ಓಡಿಸುತ್ತಿದ್ದವರಿಗೆ ಬೆನ್ನು ನೋವು ಬಾಧಿಸಲು ಶುರುವಾಗಿ ಎರಡೂ ಕೈಗಳು ಸಹ ನೋವು ಬಂದು ಬೈಕ್ ಓಡಿಸಲು ಸಾಧ್ಯವಾಗಲಿಲ್ಲ. ಒಡನೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿ, ಧನು, ತುಂಬ ಸೊಂಟ ನೋವುತ್ತಿದೆ, ನನಗೆ ಬೈಕ್ ಓಡಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಆಯಾಸದಲ್ಲಿ ಹೇಳಿದರು. ಬೈಕಿನ ಮುಂದಿನ ಕನ್ನಡಿಯಲ್ಲಿಯೇ ತಂದೆಯ ಮುಖ ನೋಡಿ ಗಾಬರಿಯಾದವನು, ಏನಾಯಿತು ಪಪ್ಪ ಎಂದು ಒಡನೆ ಬೈಕಿನಿಂದ ಇಳಿದು ಅವರನ್ನು ಇಳಿಸಿ ಕೈ ಹಿಡಿದು ಮುಂದೆ ಕರೆದುಕೊಂಡು ಹೋಗಿ ಅಲ್ಲಿಯೇ ಒಂದು ಕಟ್ಟೆಯ ಮೇಲೆ ಕೂರಿಸಿದನು. ಇತ್ತೀಚೆಗೆ ಸ್ವಲ್ಪ ಬ್ಯಾಕ್ ಪೇನ್ ಬರುತ್ತಿದೆ. ಇವತ್ತು ಬೈಕ್ ಓಡಿಸಿದೆನಲ್ಲ, ಹಾಗಾಗಿ ನೋವು ಜಾಸ್ತಿಯಾಗಿದೆ, ಕೂರಲು ಆಗುತ್ತಿಲ್ಲ ಎಂದರು ಅದೇ ಆಯಾಸದಲ್ಲಿ. ಸಾರಿ ಪಪ್ಪ, ನನಗೆ ಗೊತ್ತಾಗಲಿಲ್ಲ. ನಾವು ಕಾರಿನಲ್ಲಿ ಬರಬಹುದಿತ್ತು. ನೀವು ಮೊದಲೇ ಯಾಕೆ ನನಗೆ ಹೇಳಲಿಲ್ಲ ಎಂದನು ಬೇಸರದಲ್ಲಿ. ತಂದೆಗೆ ಸ್ವಲ್ಪ ನೋವಾದರೂ ಸಹಿಸುವುದಿಲ್ಲ ಅವನು. ಪರವಾಗಿಲ್ಲ ಬಿಡುವುದನು, ಸ್ವಲ್ಪ ಹೊತ್ತು ಹೊರಗೆ ಕುಳಿತರೆ ನೋವು ಕಡಿಮೆಯಾಗುತ್ತದೆ, ನಂತರ ಹೋಗೋಣ, ಏನೂ ತೊಂದರೆ ಇಲ್ಲ ಎಂದರು. ಇಲ್ಲ ಪಪ್ಪ, ನಿಮ್ಮ ಮುಖ ನೋಡಿದರೆ ನನಗೆ ನೋವು ಜಾಸ್ತಿ ಇದೆ ಎಂದು ತಿಳಿಯುತ್ತಿದೆ. ನಿಮಗೆ ಆಗಲಿಲ್ಲ ಎಂದರೆ ಕರೆ ಮಾಡಿ ಡ್ರೈವರ್ಗೆ ಕಾರು ತರಲು ಹೇಳುತ್ತೇನೆ, ನಾವು ಕಾರಿನಲ್ಲಿ ಹೋಗೋಣ ಎಂದನು. ಬೇಡದನು, ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಇಲ್ಲಿಂದ ಹೀಗೆ ಮುಂದೆ ಹೋದರೆ ಅಲ್ಲೊಂದು ಬೆಟ್ಟ ಇದೆ, ತುಂಬ ಚೆನ್ನಾಗಿದೆ, ಅಲ್ಲಿಗೆ ಹೋಗಿ ವಾಪಸ್ ಬಂದು ಬಿಡೋಣ. ತಂದೆಯ ಬಳಿ ಒಂದು ಮುಖ್ಯವಾದ ವಿಚಾರ ಮಾತನಾಡುವ ಸಲುವಾಗಿ ಅವರ ಮಾತಿಗೆ ಒಪ್ಪಿಗೆ ನೀಡಿ ಅವರು ಹೇಳಿದ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದನು ಧನುಷ್. ಒಂದು ಸಣ್ಣದಾದ ಬೆಟ್ಟ, ಪಕ್ಕದಲ್ಲಿಯೇ ಜುಳುಜುಳು ಎಂಬ ಶಬ್ದ ಮಾಡಿಕೊಂಡು ಹರಿಯುವ ಸಣ್ಣ ಜರಿ, ಎಲ್ಲಿ ನೋಡಿದರೂ ಹಸಿರು. ಆ ಜಾಗ ನೋಡಲು ಬಹಳವೇ ಪ್ರಶಾಂತವಾಗಿ ಕಾಣುತ್ತಿತ್ತು. ಪಪ್ಪ, ನೀವು ಹೇಳಿದ ಹಾಗೆ ನಿಜವಾಗಿಯೂ ಈ ಪ್ಲೇಸ್ ತುಂಬ ಚೆನ್ನಾಗಿದೆ, ನನಗಂತೂ ಬಹಳವೇ ಇಷ್ಟವಾಯಿತು ಎಂದನು ಖುಷಿಯಲ್ಲಿ. ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಸುಂದರವಾಗಿರುವ ಜಾಗಗಳು ತುಂಬ ಇದೆ ಧನುಷ್, ಆದರೆ ಕೆಲವೊಂದು ಸ್ಥಳಗಳು ಯಾರಿಗೂ ತಿಳಿದಿರುವುದಿಲ್ಲ ಎಂದರು. ಮಿಥುನ್ ಅವರಿಗೆ ಬೆಟ್ಟದ ಮೇಲೆ ಹತ್ತಲು ಸಾಧ್ಯವಾಗುವುದಿಲ್ಲ ಎಂದು ಅಲ್ಲಿಯೇ ಪಕ್ಕದಲ್ಲಿದ್ದ ಹುಲ್ಲು ಹಾಸಿನ ಮೇಲೆ ಕೂರಿಸಿದವನು ಅವರ ಕೈ ಹಿಡಿದು ಕುಳಿತನು ಧನುಷ್. ಪಪ್ಪ, ನಿಮ್ಮ ಜೊತೆ ಒಂದು ವಿಚಾರ ಮಾತನಾಡಬೇಕಿತ್ತು, ಅದಕ್ಕೆ ಇವತ್ತು ನಿಮ್ಮನ್ನು ಹೊರಗೆ ಕರೆದುಕೊಂಡು ಹೋಗಿ ಎಂದದ್ದು ಎಂದು ವಿಷಯಕ್ಕೆ ಪೀಠಿಕೆ ಹಾಕಿದನು. ತುಂಬ ಗಂಭೀರವಾಗಿ ಹೇಳುತ್ತಿದ್ದೀಯಲ್ಲ ಧನು, ಅಂತಹ ವಿಷಯ ಏನು ಎಂದರು. ಮುದ್ದುವಿನ ಮದುವೆ ವಿಷಯ ಪಪ್ಪ. ನಿನ್ನ ಎದುರಿಗೆ ಈ ವಿಷಯವನ್ನು ಅವಳ ಬಳಿ ತುಂಬ ಸರಿ ಮಾತನಾಡಿದ್ದೇನಲ್ಲ ಧನು, ಆದರೆ ಅವಳು ಈಗಲೇ ಮದುವೆಯಾಗಲು ತಯಾರಿಲ್ಲ. ಯಾವಾಗ ಕೇಳಿದರೂ ನನಗೆ ಈಗಲೇ ಮದುವೆ ಬೇಡ ಎನ್ನುತ್ತಾಳೆ ಎಂದರು. ಅವಳೇನೋ ನಮ್ಮ ಜೊತೆ ಇರುವ ಸಲುವಾಗಿ ಹಾಗೆ ಹೇಳುತ್ತಾಳೆ, ಆದರೆ ನಾವು ಸುಮ್ಮನೆ ಇರಲು ಆಗುತ್ತದ ಹೇಳಿ? ಮೊನ್ನೆ ನನ್ನ ಆಫೀಸ್ಗೆ JNA ಕನ್ಸ್ಟ್ರಕ್ಷನ್ MD ಜಯಂತ್ ರಾವ್ ಬಂದಿದ್ದನು. ಅವನು ನಮ್ಮ ಮುದ್ದುನ ಮದುವೆ ಆಗ್ತೀನಿ ಎಂದು ಹೇಳಿದನು. ಅವರ ತಂದೆ ಆನಂದ್ ರಾವ್ ಬಗ್ಗೆ ನಿಮಗೂ ಗೊತ್ತು ಪಪ್ಪ. ಅವರ ಕಂಪನಿ ಈಗ ಟಾಪ್ 1 ಸ್ಥಾನದಲ್ಲಿದೆ. ನಮ್ಮ ಸ್ಟೇಟಸ್ಗೆ ತಕ್ಕನಾದ ಸಂಬಂಧ. ಜಯಂತ್ ಇಷ್ಟು ಚಿಕ್ಕ ವಯಸ್ಸಿಗೆ MD ಆಗಿ ಬಹಳ ಎತ್ತರದ ಸ್ಥಾನಕ್ಕೆ ಬೆಳೆದಿದ್ದಾನೆ. ನಮ್ಮ ಮುದ್ದುಗೆ ಒಳ್ಳೆಯ ಜೋಡಿ ಕೂಡ ಆಗ್ತಾನೆ. ಅಷ್ಟೇ ಅಲ್ಲ ಪಪ್ಪ, ಮುದ್ದು ಜೊತೆ ಈ ವಿಷಯವನ್ನು ಅವನು ಈಗಾಗಲೇ ಮಾತನಾಡಿದ್ದಾನೆ. ಅದಕ್ಕೆ ಅವಳು ನನಗೆ ಈಗಲೇ ಮದುವೆ ಆಗುವ ಆಲೋಚನೆ ಇಲ್ಲ ಎಂದು ಹೇಳಿದ್ದಾಳೆ. ಅದಕ್ಕೆ ಜಯಂತ್, ಪರವಾಗಿಲ್ಲ, ನೀವು ಮದುವೆಯಾಗುವವರೆಗೂ ಕಾಯುತ್ತೇನೆ ಎಂದಿದ್ದಕ್ಕೆ ನೀವು ಕಾಯುವುದರಿಂದ ನಿಮ್ಮ ಸಮಯ ವ್ಯರ್ಥ ಅಷ್ಟೇ, ಬೇರೆ ಯಾರನ್ನಾದರೂ ಮದುವೆಯಾಗಿ ಎಂದು ಹೇಳಿ ಬಂದಿದ್ದಾಳೆ ಎಂದು ಧನುಷ್ ಎಲ್ಲವನ್ನು ಹೇಳುತ್ತಿದ್ದರೆ
ಮಿಥುನ್ ಅವರು ಆಶ್ಚರ್ಯದಲ್ಲಿ ಕೇಳುತ್ತಿದ್ದರು. ಧನು, ಇಷ್ಟೆಲ್ಲ ಆಗಿದೆ, ನನಗೆ ತಿಳಿಯಲೇ ಇಲ್ಲವಲ್ಲ. ಜಯಂತ್ ಬಗ್ಗೆ ತುಂಬ ಕೇಳಿದ್ದೇನೆ. ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಸಾಧನೆ ಮಾಡಿದ್ದಾನೆ. ಅವನು ನಮ್ಮ ಮುದ್ದುನ ಮದುವೆಯಾಗುತ್ತಾನೆ ಎಂದು ಹೇಳಿದ್ದಾನೆ. ಈ ವಿಷಯ ಕೇಳಿ ನನಗೆ ಬಹಳವೇ ಸಂತೋಷವಾಗುತ್ತಿದೆ. ಹ್ಞೂ ಪಪ್ಪ, ಅವರನ್ನು ಮದುವೆಯಾದರೆ ನಮ್ಮ ಮುದ್ದು ಬಹಳ ಸಂತೋಷವಾಗಿರುತ್ತಾಳೆ. ಈ ವಿಚಾರವನ್ನು ಮುದ್ದು ಬಳಿ ಕೂಡ ಜಯಂತ್ ಬಳಿ ಯಾಕೆ ಹಾಗೆ ಮಾತನಾಡಿದೆ ಎಂದು ಕೇಳಿದೆ. ಅದಕ್ಕೆ ಅವಳು, ನನಗೆ ಈಗಲೇ ಮದುವೆಯಾಗಲು ಇಷ್ಟ ಇಲ್ಲ, ಅದನ್ನು ಈಗಾಗಲೇ ಮಮ್ಮಿಗೂ ಕೂಡ ಹೇಳಿದ್ದೀನಿ ಎಂದು ಅದೇ ಉತ್ತರ ನೀಡಿದಳು. ಅವಳು ಇನ್ನು ಚಿಕ್ಕವಳು, ಅವಳಿಗೆ ಯೋಚನೆ ಮಾಡುವ ಬುದ್ಧಿ ಇಲ್ಲ. ಏನಾದರೂ ಹೇಳಿ ಅವಳನ್ನು ಈ ಮದುವೆಗೆ ಒಪ್ಪಿಸಬೇಕು. ಮಮ್ಮಿ ಅಂತೂ ಅವಳ ಇಷ್ಟಕ್ಕೆ ವಿರುದ್ಧವಾಗಿ ಹೋಗುವುದಿಲ್ಲ, ಅವಳಿಗೆ ಬಲವಂತ ಕೂಡ ಮಾಡುವುದಿಲ್ಲ. ಅದಕ್ಕೆ ನಿಮಗೆ ಹೇಳುತ್ತಿದ್ದೇನೆ, ನೀವೇ ಅವಳನ್ನು ಮದುವೆಗೆ ಒಪ್ಪಿಸಬೇಕು ಎಂದನು. ಓದು ಮುಗಿದರೂ ಕೂಡ ಈಗಲೇ ಮದುವೆ ಬೇಡ ಎನ್ನುತ್ತಿರುವ ಆರಾಧ್ಯಳ ನಡೆ ಎಲ್ಲರಿಗೂ ವಿಚಿತ್ರವೆನಿಸಿ ಹೇಗಾದರೂ ಮಾಡಿ ಅವಳನ್ನು ಮದುವೆಗೆ ಒಪ್ಪಿಸಬೇಕು ಎನ್ನುವ ಪ್ರಯತ್ನ ಅವನದು. ಧನುಷ್, ನಮ್ಮ ಆರಾಧ್ಯ ಎಷ್ಟು ಸಹನಾಮೂರ್ತಿಯೋ ಅಷ್ಟೇ ಗಟ್ಟಿ ನಿರ್ಧಾರ ಮಾಡುತ್ತಾಳೆ. ಒಮ್ಮೆ ನಿರ್ಧಾರ ಮಾಡಿದರೆ ಯಾರ ಮಾತನ್ನು ಕೇಳುವುದಿಲ್ಲ. ಆ ಹುಡುಗನಿಗೆ ನನಗೋಸ್ಕರ ಕಾಯುವುದು ನಿಮ್ಮ ಸಮಯ ವ್ಯರ್ಥ ಎಂದು ಹೇಳಿದ್ದಾಳೆ ಎಂದರೆ ಅವಳ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ ಎಂದು ತಿಳಿಯುತ್ತದೆ. ಹೀಗಿದ್ದಾಗ ನಾನು ಹೋಗಿ ಮಾತನಾಡಿದರೆ ಅವಳು ಮನಸ್ಸನ್ನು ಬದಲಾಯಿಸುತ್ತಾಳಾ? ಖಂಡಿತ ಬದಲಾಯಿಸುತ್ತಾಳೆ ಪಪ್ಪ. ನಾವಾಗಿಯೇ ಹುಡುಕಿದರೂ ಇಂತಹ ಸಂಬಂಧ ಸಿಗುವುದಿಲ್ಲ. ನೀವೇ ಅವಳಿಗೆ ಅರ್ಥವಾಗುವ ಹಾಗೆ ಬಿಡಿಸಿ ಹೇಳಿ ಎಂದನು. ನೋಡೋಣ ಧನು, ನನ್ನ ಪ್ರಯತ್ನ ನಾನು ಮಾಡುತ್ತೇನೆ. ಆದರೆ ಅವಳಿಗೆ ಎಂದಿಗೂ ಬಲವಂತ ಮಾಡುವುದಿಲ್ಲ. ಅವಳು ಖುಷಿಯಿಂದ ಯಾವಾಗ ಮದುವೆಗೆ ಒಪ್ಪುತ್ತಾಳೋ ಆಗಲೇ ಮಾಡೋಣ ಎಂದರು. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಮಗಳು ಆರಾಧ್ಯ. ಅವಳ ಮನಸ್ಸಿಗೆ ಸ್ವಲ್ಪವೂ ನೋವಾದರೂ ಸಹಿಸುವುದಿಲ್ಲ ಅವರು. ಅವಳ ಇಷ್ಟಕ್ಕೆ ವಿರುದ್ಧವಾಗಿ ಎಂದೂ ಹೋಗುವುದಿಲ್ಲ. ಅವಳ ಮುಖದ ಮೇಲಿನ ನಗುವಿನಿಂದಲೇ ತಮ್ಮ ಖುಷಿ ಕಾಣುವರು ಅವರು. ನಿಮ್ಮ ತಂಗಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳಬೇಕಿತ್ತು. ನನಗೆ ಹೇಳಿ, ನನಗೆ ಹೇಳಿದರೆ ತಂಗಿಗೆ ಹೇಳಿದ ಹಾಗೆ. ಹೋ ಹೌದಾ, ಹಾಗಾದರೆ ಆಲ್ ದ ಬೆಸ್ಟ್ ಎಂದು ಮೆಸೇಜ್ ಟೈಪ್ ಮಾಡಿದವಳ ಮುಖದಲ್ಲಿ ಮುಗುಳು ನಗೆ ಮೂಡಿತು. ಆ ಶಾಲೆಯಲ್ಲಿ ಶರದಿ ಇವತ್ತು ಶಿಕ್ಷಕಿಯಾಗಿ ಆಯ್ಕೆಯಾದರೆ ಸಾಕಾಗಿದೆ. ಅದೇ ಶಾಲೆಯಲ್ಲಿ ಕೆಲಸ ಮಾಡಬೇಕು ಎಂದು ತುಂಬ ಆಸೆ ಪಡುತ್ತಿದ್ದಾಳೆ ಎಂದರೆ ನಿಮ್ಮ ತಂಗಿ ಆಸೆ, ನಿಮ್ಮ ಕನಸು ಖಂಡಿತ ನೆರವೇರುತ್ತದೆ. ಸ್ಪಂದನಾ ಮೇಡಮ್ ತುಂಬ ಒಳ್ಳೆಯವರು. ಖಂಡಿತ ನಿಮ್ಮ ತಂಗಿಗೆ ಕೆಲಸ ಸಿಗುತ್ತದೆ. ಆ ಶಾಲೆಯ ಮುಖ್ಯೋಪಾಧ್ಯಾಯರ ಹೆಸರು ನಿಮಗೆ ಹೇಗೆ ಗೊತ್ತು? ಅವರು ನಿಮಗೆ ಮೊದಲೇ ಗೊತ್ತಾ? ಆಶ್ಚರ್ಯದಲ್ಲಿ ಕೇಳಿದನು. ಬಾಯಿ ತಪ್ಪಿ ಮೆಸೇಜ್ ಮಾಡಿದ್ದಕ್ಕೆ ಹಣೆ ಬಡಿದುಕೊಂಡವಳು, ಅದು ಹಿಂದೆ ಒಮ್ಮೆ ಅದೇ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿನಿ ಆ ಶಾಲೆಯ ಬಗ್ಗೆ ಮತ್ತು ಮೇಡಮ್ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದರು. ಅದನ್ನು ಓದಿ ತಿಳಿದುಕೊಂಡಿದ್ದೇನೆ. ಅಲ್ಲದೆ ಸಾಕಷ್ಟು ಜನರಿಂದ ಕೇಳಿದ್ದೇನೆ. ಅವರು ತುಂಬ ಒಳ್ಳೆಯವರು ಎಂದು ಹೇಳುತ್ತಾರೆ. ಅದಕ್ಕೆ ಹಾಗೆ ಹೇಳಿದೆ ಎಂದು ತನ್ನ ಮಾತನ್ನು ಸಮರ್ಥಿಸಿಕೊಂಡಳು. ನನಗೆ ಆ ಶಾಲೆಯ HM ಬಗ್ಗೆ ಗೊತ್ತಿಲ್ಲ, ಆದರೆ ಆ ಶಾಲೆಯ ಬಗ್ಗೆ ಕೇಳಿದ್ದೇನೆ ಎಂದು ರಿಷಿ ಕೂಡ ಹೇಳಿದನು. ಇನ್ನೊಬ್ಬರ ಒಳಿತಿಗಾಗಿ ಪ್ರಾರ್ಥನೆ ಮಾಡುವ ಕಲ್ಮಶವೇ ಇಲ್ಲದ ನಿಷ್ಕಲ್ಮಶ ಎರಡು ಮನಸ್ಸುಗಳು ತನ್ನ ಮನದಲ್ಲಿ ಮಾತನಾಡಿಕೊಳ್ಳುತ್ತಿದ್ದವು. ಶರದಿ ಗೇಟಿನಿಂದ ಒಳಗೆ ಹೋದಾಗ ಆಗಲೇ ಸಂದರ್ಶನ ಶುರುವಾಗಿತ್ತು. ಕೆಲವರ ಸಂದರ್ಶನ ಮುಗಿದ ನಂತರ ಶರದಿ ಹೆಸರನ್ನು ಅಟೆಂಡರ್ ಕೃಷ್ಣಮೂರ್ತಿ ಅವರು ಬಂದು ಕರೆಯುತ್ತಿದ್ದ ಹಾಗೆ ಒಂದು ಕೈಯಲ್ಲಿ ಹೆಗಲಿಗೆ ಹಾಕಿದ್ದ ಬ್ಯಾಗನ್ನು ಬಿಗಿಯಾಗಿ ಹಿಡಿದವಳು ಇನ್ನೊಂದು ಕೈಯಲ್ಲಿ ಕರವಸ್ತ್ರದ ಮೂಲಕ ಮುಖದ ಮೇಲೆ ಹರಡುತ್ತಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಲೇ ನಿಧಾನವಾಗಿ ಹೆಜ್ಜೆ ಇರಿಸಿ ಒಳಗೆ ಹೋಗಿದ್ದಳು. ಅಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯೆ ಸ್ಪಂದನಾ ಅವರ ಜೊತೆಗೆ ಇನ್ನೂ 5 ಜನ ಶಿಕ್ಷಕಿಯರು ಕುಳಿತಿದ್ದರು. ಅವರನ್ನು ನೋಡಿಯೇ ಇನ್ನೂ ಬೆವತು ಹೋದಳು ಶರದಿ. ಅವಳು ಒಳ ಬರುತ್ತಲೇ ಶರದಿಯನ್ನು ತಲೆ ಎತ್ತಿ ನೋಡಿದ ಸ್ಪಂದನಾ ಅವರಿಗೆ ತನ್ನ ತಲೆ ಕೂದಲನ್ನು ಒಪ್ಪವಾಗಿ ಬಾಚಿ ಎಣೆದವಳು. ಹಣೆಯಲ್ಲಿ ಪುಟ್ಟ ಬಿಂದಿ, ಒಂದು ಕೈಗೆ ವಾಚ್, ಇನ್ನೊಂದು ಕೈಗೆ ಒಂದೇ ಒಂದು ಬಳೆ, ಕೊರಳಲ್ಲಿ ಒಂದು ಬೆಳ್ಳಿಯ ಸರ, ನೇರಳೆ ಬಣ್ಣದ ಸಾಧಾರಣ ಸೀರೆ ಉಟ್ಟು ಬಹಳ ಸುಂದರವಾಗಿ ಕಾಣುತ್ತಿದ್ದಳು. ಸ್ಪಂದನಾ ಅವರಿಗೆ ಅವಳನ್ನು ನೋಡುತ್ತಿದ್ದ ಹಾಗೆ ಅರೆಯದಲ್ಲಿ ಇದ್ದ ತನ್ನನ್ನು ತಾನೇ ನೋಡಿಕೊಂಡ ಹಾಗೆ ಆಗಿತ್ತು. ಶರದಿಯ ಮುಖ ಲಕ್ಷಣ ಎಂಥವನನ್ನು ಸೆಳೆಯುವ ಹಾಗೆಯೇ ಇತ್ತು. ಅಲ್ಲದೆ ಅವಳ ಮುಖವನ್ನು ನೋಡಿ ಎದರಿದ್ದಾಳೆ ಎಂದು ಅವರಿಗೆ ಬಹುಬೇಗ ತಿಳಿದು ಹೋಗಿತ್ತು.
ಬನ್ನಿ ಕುಳಿತುಕೊಳ್ಳಿ ಎಂದರೆ ಪರವಾಗಿಲ್ಲ ಮೇಡಮ್ ಎಂದು ಅಲ್ಲಿಯೇ ನಿಂತು ತಾನು ತಂದಿದ್ದ ಕೆಲವು ಸರ್ಟಿಫಿಕೇಟ್ ಮತ್ತು ಎಲ್ಲ ಮುಖ್ಯ ಅಂಕಪಟ್ಟಿ ಕಾರ್ಡುಗಳು ಎಲ್ಲವನ್ನೂ ನೀಡಿದಳು. ಶರದಿಯ ಎಲ್ಲ ಅಂಕಪಟ್ಟಿಗಳನ್ನು ನೋಡಿದ ಸ್ಪಂದನ ಅವರ ಮುಖ ಅರಳಿತು. ಶರದಿ ಓದಿನಲ್ಲಿ ಮುಂದಿದ್ದಳು. ತರಗತಿಗೆ ಅವಳೇ ಮುಂದು ಬರುತ್ತಿದ್ದಳು. ಕನ್ನಡದ ಬಗ್ಗೆ, ಕವಿಗಳ ಬಗ್ಗೆ, ಹಳೆಗನ್ನಡದ ಬಗ್ಗೆ, ಅಲ್ಲದೆ ವ್ಯಾಕರಣಗಳ ಬಗ್ಗೆ ಯಾವ ಶಿಕ್ಷಕರು ಏನೇ ಪ್ರಶ್ನೆ ಕೇಳಿದರೂ ಅವರಿಗೆಲ್ಲ ಸರಾಗವಾಗಿ ಪಟಪಟನೆ ಉತ್ತರಿಸಿದಳು. ಅವಳು ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುವ ರೀತಿಯನ್ನು ನೋಡಿ ಒಂದು ಕ್ಷಣ ಸ್ಪಂದನ ಅವರೇ ಬೆರಗಾದರು. ನಮ್ಮ ಶಾಲೆಯಲ್ಲಿ ಎಷ್ಟು ಸಂಬಳವನ್ನು ನಿರೀಕ್ಷೆ ಮಾಡುತ್ತೀರಾ? ಎಲ್ಲ ಶಿಕ್ಷಕರ ಪ್ರಶ್ನೆ ಕೇಳಿದ ನಂತರ ಸ್ಪಂದನ ಅವರು ಕೇಳಿದರು. ಈ ಶಾಲೆಯಲ್ಲಿ ಕೆಲಸ ಮಾಡುವುದು ನನ್ನ ಕನಸು ಮೇಡಮ್. ಆಗಿದ್ದಾಗ ನನಗೆ ಎಷ್ಟೇ ಸಂಬಳ ಬೇಕು ಎಂದು ಡಿಮ್ಯಾಂಡ್ ಮಾಡುವಷ್ಟು ದೊಡ್ಡವಳಲ್ಲ ನಾನಲ್ಲ. ಹಾಗಂತ ಸಂಬಳ ಇಲ್ಲದೆ ದುಡಿಯಲು ನಾನು ಸಿರಿವಂತರ ಅಥವಾ ಸ್ಥಿತಿವಂತರ ಮಗಳಲ್ಲ. ನನಗೂ ಹಣದ ಅವಶ್ಯಕತೆ ಇದೆ. ನನ್ನ ಕುಟುಂಬ ನೆಮ್ಮದಿಯಾಗಿ 3 ಹೊತ್ತು ಊಟ ಮಾಡುವಷ್ಟು ಸಂಬಳ ಕೊಟ್ಟರೆ ಸಾಕು. ತೆಗೆದುಕೊಳ್ಳುವ ಸಂಬಳಕ್ಕೆ ನನ್ನ ಶಕ್ತಿ ಮೀರಿ ನನ್ನಲ್ಲಿರುವ ಜ್ಞಾನವನ್ನು ಮಕ್ಕಳಿಗೆ ನೀಡಲು ಪ್ರಯತ್ನ ಮಾಡುತ್ತೇನೆ ಎಂದಳು. ಈ ಮಾತನ್ನು ಶರದಿ ಆಡುವಾಗ ಅವಳಲ್ಲಿದ್ದ ಆತ್ಮವಿಶ್ವಾಸವನ್ನು ಸ್ಪಂದನ ಅವರು ಗಮನಿಸಿದರು. ಅಲ್ಲದೆ ಅವಳ ಈ ರೀತಿಯ ಮಾತು ಬಹಳವೇ ಹಿಡಿಸಿತು ಅವರಿಗೆ. ಮುಂದುವರಿಯುವುದು. ಶರದಿ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಗೆ ಇಂಟರ್ವ್ಯೂಗಂತೂ ಹೋದ್ಲು. ಆದರೆ ಸ್ಪಂದನ ಅವರು ಅವಳಿಗೆ ಕೆಲಸ ಕೊಡ್ತಾರಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.